ಕರ್ನಾಟಕ ಫೋಕಸ್ ನ್ಯೂಸ್ಗೆ ಸ್ವಾಗತ. ಚಳ್ಳಕೆರೆ ಸರ್ಕಾರಿ ನೌಕರ ಭವನದಲ್ಲಿ ನಡೆದ ಭಾರತೀಯ ಜನತಾ ಪಕ್ಷದ ವಿಸ್ತಾರಕ ಸಭೆ ವಿವರವನ್ನು ಕರ್ನಾಟಕ ಫೋಕಸ್ ನ್ಯೂಸ್ ನಿಮ್ಮ ಮುಂದಿಡಲಿದೆ. ಕರ್ನಾಟಕ ಫೋಕಸ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಗಂಡು ಮೆಟ್ಟಿನ ಮದಿಸಿದ ಕರಿಯ ಮದವಡಗಿಸಿದ ಮದಕರಿ ನಾಯಕರು ಆಳಿದ ಚಿತ್ರದುರ್ಗ ಜಿಲ್ಲೆ ವ್ಯಾಪ್ತಿಯ ಅಡಿಗೆ ಎಣ್ಣೆ ತಯಾರಿಸಲು ಇಡೀ ದೇಶದಲ್ಲಿ ಪ್ರಖ್ಯಾತಿ ಹೊಂದಿದ ಎಣ್ಣೆ ಗಿರಣಿಗಳನ್ನು ಹೊಂದಿರುವ ಚಳ್ಳಕೆರೆ ತಾಲೂಕಿನ ಸರ್ಕಾರಿ ನೌಕರರ ಭವನದಲ್ಲಿ ಭಾರತೀಯ ಜನತಾ ಪಕ್ಷದ ಅರ್ಥಪೂರ್ಣ ವಿಸ್ತಾರಕ ಸಭೆಯ ಕಾರ್ಯಕ್ರಮ ನೆರವೇರಿತು. ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಯುವ ಮೋರ್ಚಾದ ಸದಸ್ಯರಾದ ಕೆ.ಟಿ. ಕುಮಾರಸ್ವಾಮಿ ಅವರು, ಬಿಜೆಪಿಯ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರಾದ ನವೀನ್ ರವರು ಹಾಗೂ ಬಿಜೆಪಿಯ ತಾಲೂಕು ಅಧ್ಯಕ್ಷರಾದ ಬಿ.ವಿ. ಸಿರಿಯಪ್ಪ ಇನ್ನು ಮುಂತಾದ ಪ್ರಮುಖ ಬಿಜೆಪಿ ಗಣ್ಯರ ಸಮ್ಮುಖದಲ್ಲಿ ಪಕ್ಷದ ಪ್ರಮುಖ ಅಜೆಂಡಾ ಮಿಷನ್ 150ಯ ಪ್ರಾರಂಭವನ್ನು ಪ್ರಪ್ರಥಮವಾಗಿ ಚಳ್ಳಕೆರೆ ತಾಲೂಕಿನಿಂದಲೇ ಪ್ರಾರಂಭಿಸುತ್ತೇವೆ ಎಂದು ಕಾರ್ಯಕ್ರಮ ಉದ್ಘಾಟಿಸಿ ಶಪಥಗೈದರು. ಸಭೆಯಲ್ಲಿ ನೆರೆದಿದ್ದ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಚಪ್ಪಾಳೆಯೊಂದಿಗೆ ತಮ್ಮ ಸಹಮತ ನೀಡಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಮುಂದುವರೆದು ಮಾತನಾಡಿದ ಕೆ.ಟಿ. ಕುಮಾರಸ್ವಾಮಿಯವರು, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಜನವಿರೋಧಿ ಆಡಳಿತದ ಬಗ್ಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿ, ರಾಜ್ಯದಿಂದ ಕಾಂಗ್ರೆಸ್ಸನ್ನು ಕಿತ್ತೊಗೆಯುವವರೆಗೂ ಬಿಜೆಪಿ ಕಾರ್ಯಕರ್ತರು ವಿರಮಿಸಬಾರದೆಂದು ಕರೆ ನೀಡಿದರು. ಮಾನ್ಯ ಪ್ರಧಾನಮಂತ್ರಿ ಶ್ರೀಯುತ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರದ ಜನಪರ ಕಾರ್ಯಕ್ರಮಗಳನ್ನು ಮನೆ ಮನೆಗೆ ತೆರಳಿ ತಲುಪಿಸುವ ಅಪಾರವಾದ ಹೊಣೆ ಕಾರ್ಯಕರ್ತರ ಮೇಲಿದೆ. ಅದನ್ನು ಸಮರ್ಪಕವಾಗಿ ನಿರ್ವಹಿಸಲು ವಿಸ್ತಾರಕ ಸಭೆ ಪೂರಕವಾಗಲಿದೆ ಎಂದರು. ವಿಸ್ತಾರಕವಾಗಿ ನೇಮಕಗೊಂಡವರು ಮೈ ಮರೆಯಬಾರದೆಂದು ಕಿವಿಮಾತು ಹೇಳಿದರು. ಸಭೆಯಲ್ಲಿದ್ದ ಮತ್ತೋರ್ವ ಪ್ರಮುಖ ಚಿತ್ರದುರ್ಗ ಜಿಲ್ಲೆ ಬಿಜೆಪಿ ಅಧ್ಯಕ್ಷ ನವೀನ್ ರವರು, ರಾಜ್ಯಕ್ಕೆ ಅಂಟಿಕೊಂಡಿರುವ ಕಾಂಗ್ರೆಸ್ನ ಗಂಡಾಂತರದಿಂದ ರಾಜ್ಯದ ಜನತೆಯನ್ನು ಪಾರು ಮಾಡುವ ಜವಾಬ್ದಾರಿ ವಿಸ್ತಾರಕರ ಮೇಲಿದೆ. ಚುನಾವಣೆ ಸನಿಹದಲ್ಲಿರುವುದರಿಂದ ವಿಸ್ತಾರಕರು ವಿರಮಿಸಬಾರದೆಂದು ಕರೆ ನೀಡಿದರು. ಬಿಜೆಪಿಯ ತಾಲೂಕು ಅಧ್ಯಕ್ಷರಾದ ಬಿ.ವಿ. ಸಿರಿಯಪ್ಪನವರು ಮಾತನಾಡಿ, ಈ ಬಾರಿ ಚುನಾವಣೆಯಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಮಡಿಲಿಗೆ ಹಾಕುವುದು ನನ್ನ ಪ್ರಥಮ ಆದ್ಯತೆ ಎಂದು ಖಡಾಖಂಡಿತವಾಗಿ ಹೇಳಿದರು. ಚಳ್ಳಕೆರೆ ಮಂಡಲದ ವಿಸ್ತಾರಕ ಸಭೆಯ ನಿಯೋಜಕರಾದ ಡಾಕ್ಟರ್ ಪ್ರಶಾಂತ್ ಬಾಳಪ್ಪ ಕಟಕೋಳ, ಬಿಜೆಪಿಯ ರಾಜ್ಯ ಎಸ್.ಟಿ. ಮೋರ್ಚಾದ ಸಂಚಾಲಕರು ಹಾಗೂ ಎಚ್.ಕೆ. ಬಸವರಾಜು, ರಾಜ್ಯ ಕಾರ್ಯದರ್ಶಿ ಎಸ್.ಸಿ. ಮೋರ್ಚಾ ಇವರು ಉಪಸ್ಥಿತರಿದ್ದರು. ನೂತನವಾಗಿ ಪ್ರಾರಂಭವಾಗಿರುವ ಕರ್ನಾಟಕ ಫೋಕಸ್ ನ್ಯೂಸ್ ಚಾನೆಲ್ ಯಶಸ್ವಿಯಾಗಲೆಂದು ಆಶಿಸುತ್ತೇನೆ. ನ್ಯೂಸ್ ವೀಕ್ಷಿಸಿದ ನಿಮಗೆ ವಂದನೆಗಳು. ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ.